ಹಾಯ್, ವೆಲ್ಕಮ್ ಟು ದ ಕವಿತಾದ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ನಿನ್ನೆ ಹಾಕಿದ್ದ ವ್ಲಾಗಲ್ಲಿ ಕಂಟಿನ್ಯೂಷನ್ ವ್ಲಾಗ್ ಇದು. ನಾನು ನಿನ್ನೆ ಹೇಳಿದ್ನಲ್ವ, ನಾನೆಲ್ಲೋ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ ಅಂತ. ಯಾರ್ದು ಅಲ್ಲ, ನನ್ನ ಕಸಿನ್ದೇನೆ. ಇವರಿಬ್ಬರು ಇದ್ದಾರಲ್ಲ, ಒಬ್ಬರಿಗೆ ತಂಗಿ, ಒಬ್ಬರಿಗೆ ಅಕ್ಕ. ನಮ್ಮ ಅತ್ತೆ ಮಗಳು, ಎರಡನೇ ಮಗಳದು ಈಗ ಎರಡನೇ ಮಗುಗೆ ಸೀಮಂತ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮದು ಪಾವಗಡದ ಹತ್ರ ವೈನಸ್ಕೋಟೆ ಹತ್ರ ಒಂದು ಪೋತ್ಗನಹಳ್ಳಿ ಅಂತ ಚಿಕ್ಕ ಊರು. ಚಿಕ್ಕದೇನಲ್ಲ, ತುಂಬ ದೊಡ್ಡದೇನೆ ಆ ಊರು ನಮ್ಮದು. ಅಲ್ಲಿ ಈಗ ಅವಳನ್ನ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಬರ್ಬೇಕು. ಬೆಳಗ್ಗೆನೇ ತುಂಬ ಟ್ರಾಫಿಕ್ ಇದೆ. ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಅವರು ಡ್ರೈವರು ಪಕ್ಕದಿಂದ ಕರ್ಕೊಂಡೋಗಿ, ಅಂದರೆ ಗಾಡಿಗಳ ಸಂದಿಲೆಲ್ಲ ಕರ್ಕೊಂಡೋದ್ರು. ಒಟ್ಟಲ್ಲಿ ನಮ್ಮನ್ನು ಟೈಮಿಗೆ ಕರ್ಕೊಂಡೋದ್ರು. ಯಾಕೆಂದರೆ ಅವಳಿಗೆ 12 ಗಂಟೆ ಒಳಗೆ ನಾವು ಕುಂಕುಮ ಕೊಡಬೇಕಿತ್ತು. ಅದಕ್ಕೋಸ್ಕರ ನೋಡಿ, ಎಲ್ಲರೂ ಗಾಬರಿ ಅಂದರೆ ಬೇಗ ಮಾಡಬೇಕು ಅಂತ ಜೋಡಿಸಿದ್ವಿ. ಎಲ್ಲರೂ ಇರೋದ್ರಿಂದ ಒಂದು 10 ನಿಮಿಷಕ್ಕೆ ಎಲ್ಲ ಜೋಡಿಸಿದ್ವಿ. ಆಮೇಲಿಂದ ಅವ್ರ ಹಸ್ಬೆಂಡ್ ಬಂದು ಅರಿಶಿನ ಕುಂಕುಮ ಕೊಟ್ಟರು. ಊರಲ್ಲೇ ಇದ್ದಾಳೆ, ಅಂದರೆ ಅವಳು ಇರೋದು ಅಲ್ಲೇ. ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ಮದುವೆ ಆಗಿರೋದಲ್ಲಿ. ನಮ್ಮ ಸ್ವಂತ ಊರೇ ಆಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ನಮ್ಮ ಕಸಿನ್ಸ್ ಆಲ್ಮೋಸ್ಟು, ನಂದು, ನನ್ನ ತಂಗಿದು ಮತ್ತು ಇನ್ನೊಬ್ಬ ತಂಗಿದು ಪಕ್ಕದ ಊರೇ. ಎಲ್ಲರದು ಅದೇ ಊರೇ ಆಗಿರೋದ್ರಿಂದ ಅಂಥ ದೊಡ್ಡ ರಿಸ್ಕ್ ಅನಿಸಲ್ಲ. ಏನಕ್ಕೆ ಅಂದರೆ ನಾವು ಪ್ರತಿ ಫಂಕ್ಷನ್ಸ್ಗೂ, ಹಬ್ಬಕ್ಕೂ ಊರಿಗೆ ಹೋಗ್ತಾನೇ ಇರ್ತೀವಿ. ಇಲ್ಲಿ ಸೀರೆ ಕೊಟ್ಟು ಬೇರೆ ಸೀರೆ ಉಟ್ಕೊಂಬರೋಕ್ಕೆ ಈಗ ಅವರು ಅಮ್ಮ ತವ್ರ ಮನೆಯಿಂದ ತಂದಿರೋ ಸೀರೆನ ಉಟ್ಕೊಂಬರ್ಬೇಕಲ್ವ. ಅದಕ್ಕೋಸ್ಕರ ಅವಳು ಮಡ್ಲಕ್ಕಿ ಕೊಟ್ಟು, ಅಂದರೆ ಮಡ್ಲು ದುಂಬಿಸಿ ಅವಳಿಗೆ ಸೀರೆ ಚೇಂಜ್ ಮಾಡ್ಕೊಳಕ್ಕೆ ಹೇಳ್ತಾರಲ್ವ. ಈಗ ಸೀರೆ ಕೊಟ್ಟಿದ್ದಾರೆ, ಮತ್ತು ಹೋಗಿ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಬಂದಮೇಲೆ ಮತ್ತು ಅವಳಿಗೆ ಬೇರೆಯವರೆಲ್ಲ ಕುಂಕುಮ ಇಟ್ಬಿಟ್ಟು ಅವ್ರು ತಂದಿರೋ ಗಿಫ್ಟನ್ನ ಕೊಡ್ತಾರೆ. ಇವರೆಲ್ಲ ನಮ್ಮ ಊರಲ್ಲಿರೋರು ಎಲ್ಲರೂ ಬಂದು ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು. ತುಂಬ ಗ್ರ್ಯಾಂಡ್ ಇಲ್ಲ. ಏನಕ್ಕೆ ಅಂದರೆ ಅವಳು ಊರಲ್ಲಿರೋದ್ರಿಂದ ಅಷ್ಟು ಗ್ರ್ಯಾಂಡಾಗಿ ಏನಿಲ್ಲ. ಇದು ನನ್ನ ಸ್ವಲ್ಪ ವಿಡಿಯೋ ಉಲ್ಟಾ ಆಗಿದೆ, ಸಾರಿ. ಅದಾದಮೇಲೆ ಎಲ್ಲರೂ ಕೊಟ್ಟಿದ್ದಾಯಿತು. ನಾವಿಷ್ಟು ಜನ ಸಿಸ್ಟರ್ಸು ನೋಡಿರ್ತೀರ ನೀವು, ಇಷ್ಟು ಜನನೂ ನಾವು ಸಿಸ್ಟರ್ಸು ಆರತಿ ಮಾಡಿದ್ವಿ. ಆರತಿ ಮಾಡಿಬಿಟ್ಟು ಮುಗಿಸಿದ್ವಿ. ಅಂದರೆ ಬೇಗ ಮುಗಿಸ್ಬೇಕು ಅನ್ನೋ ರೀಸನ್ಗೆ ಬೇಗನೆ ಮಾಡಿದ್ವಿ. ನೋಡಿ, ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಎಲ್ಲ ಒಂದು ಟ್ರಿಪ್ ಬೇರೆಯವ್ರದ್ದೆಲ್ಲ ಆಯಿತು. ಅದಾದಮೇಲೆ 2ನೇ ಟ್ರಿಪ್ಪಿಗೆ ನಾವು ಕೂತಿದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು, ಇದು ನನ್ನ ತಂಗಿ ಮನೆ ಪಕ್ಕದಲ್ಲೇ ಕನಕಾಂಬರ ಗಿಡಗಳು ಮತ್ತು ನುಗ್ಗೆ ಸೊಪ್ಪು, ಪಪ್ಪಾಯ, ನಿಂಬೆಹಣ್ಣು ಎಲ್ಲ ಹಾಕಿದ್ದಾರೆ. ಅವ್ರ ಅತ್ತೆ ಮಾವ ಅಲ್ಲೇ ಇರೋದ್ರಿಂದ ನೋಡ್ಕೋತಾರೆ. ನಮ್ಮ ಮನೆ ಹತ್ರ ಏನು ಅಂದರೆ, ನಮ್ಮ ಹೊಲದಲ್ಲಿನೂ ಯಾರೂ ನೋಡ್ಕೊಳ್ಳೋರಿಲ್ಲ, ನಾವೇನೂ ಹಾಕಿಲ್ಲ. ನಮ್ಮದು ಸ್ವಲ್ಪ ಏನು ನಮ್ಮ ಜಾಗದಲ್ಲಿ ಏನೂ ಇಲ್ಲ ಸದ್ಯಕ್ಕೆ, ಮುಂದೆ ಗೊತ್ತಿಲ್ಲ. ಇನ್ನೂ ತುಂಬ ವಿಡಿಯೋ ಇದೆ, ಹಾಕ್ತಾ ಇರ್ತೀನಿ ನೋಡಿ. ಥ್ಯಾಂಕ್ ಯು.